ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ನಲ್ಲಿ ಮನೆಯೊಂದು 100 ಬಾಗಿಲು ಅನ್ನುವಂತ ಪರಿಸ್ಥಿತಿ ಇದೆ. ಒಂದೇ ಮನೆಗೆ ಇಬ್ಬಿಬ್ರು ಓನರ್ಗಳು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು. ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳಿತು ಅಂದಂಗೆ. ನಾನು ಟಿಕೆಟ್ ಕೊಡಿಸಿರೋ ಅಭ್ಯರ್ಥಿಗಳು ಗೆಲ್ಬೇಕು ಅಂತ ಡಿ ಕೆ ಶಿ ಅವರು ಹೋರಾಟ ಮಾಡ್ತಾರೆ. ಈ ಕಡೆ ನಾನು ಟಿಕೆಟ್ ಕೊಡಿಸಿರೋ ಅಭ್ಯರ್ಥಿಗಳು ಗೆಲ್ಬೇಕು ಅಂತ ಸಿದ್ದರಾಮಯ್ಯ ಅವರು ಹೋರಾಟ ಮಾಡ್ತಾರೆ. ಈ ಇಬ್ಬರ ಮಧ್ಯೆ ಈಗ ಬಿಜೆಪಿ ಅಭ್ಯರ್ಥಿ ಗೆದ್ದು ಬೀಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ. ಅದರಲ್ಲೂ ಬೆಳಗಾವಿ ಅಂತ ಕ್ಷೇತ್ರದಲ್ಲಿ ಜಾರಕಿಹೊಳಿ ಕುಟುಂಬ ಮತ್ತು ಹೆಬ್ಬಾಳ್ಕರ್ ಕುಟುಂಬ, ಈ ಎರಡರ ಮಧ್ಯೆ ಜಿದ್ದಾಜಿದ್ದಿನ ಪೈಪೋಟಿನೇ ನಡೀತಾ ಇದೆ. ಜಾರಕಿಹೊಳಿ ಅವರ ಕುಟುಂಬಕ್ಕೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಕೊಟ್ರೆ, ಹೆಬ್ಬಾಳ್ಕರ್ ಅವರ ಕುಟುಂಬಕ್ಕೆ ಡಿ ಕೆ ಶಿ ಅವರು ಬೆನ್ನಿಗೆ ನಿಂತಿದ್ದಾರೆ. ಈ ಪರಿಸ್ಥಿತಿಯ ಅನುಕೂಲನ ಈಗ ಜಗದೀಶ್ ಶೆಟ್ಟರ್ಗೆ ಸಿಗುವ ಎಲ್ಲ ಸಾಧ್ಯತೆಗಳು ಇದಾವೆ. ವಿಡಿಯೋದಲ್ಲಿ ಮುಂದುವರಿಯೋಕ್ಕೂ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಜಾರಕಿಹೊಳಿ ಅವರ ಕುಟುಂಬ ಮತ್ತು ಹೆಬ್ಬಾಳ್ಕರ್ ಕುಟುಂಬದ ಬಗ್ಗೆ ಎಲ್ಲವೂ ಸರಿ ಇಲ್ಲ. ಆದ್ರೂ ಕಾಂಗ್ರೆಸ್ ನಾಯಕರು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಈ ರೀತಿ ಸುಳ್ಳಿನ ಮೇಲೆ ಸುಳ್ಳುಗಳನ್ನು ಹೇಳ್ಕೊತಾ ಜನರನ್ನು ಮೂರ್ಖರನ್ನಾಗಿಸೋ ಪ್ರಯತ್ನನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಹೇಗಾದ್ರೂ ಮಾಡಿ ಬೆಳಗಾವಿ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಆ ಕಡೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಕ್ಯಾಂಪ್ ನ ಜಾರಕಿಹೊಳಿ ಅವರು ಸದ್ದಿಲ್ಲದೆ ಒಳಗೆ ಒಳೆಯಟ್ಟು ಕೊಟ್ಟು ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಸೋಲಿಸೋದಕ್ಕೆ ಬೇಕಾದ ಎಲ್ಲ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿ ಕೈ ಮೇಲಾಗದಂತೆ ತಡೆಯೋದು ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋ ಪ್ರಯತ್ನ. ಇದಕ್ಕೆ ಸಹಕಾರ ಕೊಡ್ತಾ ಇರೋದು ಜಾರಕಿಹೊಳಿ ಕುಟುಂಬ. ಅವರ ಅಸ್ತಿತ್ವದ ಪ್ರಶ್ನೆನೂ ಸಹ ಬೆಳಗಾವಿನಲ್ಲಿದೆ. ಇಷ್ಟೆಲ್ಲ ಅಸಮಾಧಾನ, ಒಳಬೇಗುದಿಗಳು ಇದ್ರೂ ಸಹ ಕಾಂಗ್ರೆಸ್ ನಾಯಕರು ಕಟ್ಟು ಕತೆಗಳನ್ನು ಹೇಳ್ತಾ ನಾವು ಒಂದಾಗಿದ್ದೇವೆ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಗೆ ಇದೇ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂದಂಗೆ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಕುಟುಂಬದ ನಡುವಿನ ಜಗಳನ ಲಾಭ ಮಾಡಿಕೊಂಡು ಜಗದೀಶ್ ಶೆಟ್ಟರ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಪಂಚ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಕಾಂಗ್ರೆಸ್ನವರು ಭಾವಿಸಿದ್ರು. ಆದ್ರೆ ಅದೇ ಈಗ ಉಲ್ಟಾ ಹೊಡೆದಿದೆ. ಅದರ ಮಧ್ಯೆ ಒಳ ಜಗಳ ಬೇರೆ, ಇನ್ನ ಮೋದಿ ಅಲೆ ಬೇರೆ. ಅದರ ನಡುವೆ ಎಲ್ಲಿ ಕೊಚ್ಕೊಂಡು ಹೋಗ್ತೀವೋ ಅನ್ನೋ ಆತಂಕ, ಭಯ ಈಗ ಕಾಂಗ್ರೆಸ್ನವರಿಗೆ ಶುರುವಾಗಿದೆ. 10 ತಿಂಗಳಾದ್ರೂ ಸರ್ಕಾರದ ಸಾಧನೆ ಶೂನ್ಯ. ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿದ ಸರ್ಕಾರ ಕರ್ನಾಟಕದ ಬೊಕ್ಕಸಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಹೊರೆಯಾಗಿದೆ ಹೊರತು ಯಾವುದೇ ಲಾಭ ಆಗಿಲ್ಲ ಅನ್ನೋದನ್ನ ಈಗ ಬಿಜೆಪಿಯವರು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳಿ ಅದನ್ನು ಕೊಟ್ಟಿಲ್ಲ, ಅಕ್ಕಿ ಬದಲು ದುಡ್ಡು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಆ ದುಡ್ಡಾದ್ರೂ ಸರಿಯಾಗಿ ಫಲಾನುಭವಿಗಳ ಖಾತೆಗೆ ಹೋಗುತ್ತಾ? ಅದೂ ಇಲ್ಲ. ಅದರಲ್ಲೂ ನೂರಾರು ವಿಘ್ನಗಳು. ಈಗ ಕೊಡ್ತಾ ಇರೋ 5 ಕೆಜಿ ಅಕ್ಕಿ ಅದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದೇ ಹೊರತು ರಾಜ್ಯ ಸರ್ಕಾರದ ಪಾಲು ಅದರಲ್ಲಿ ಇಲ್ಲ. ಬಿಜೆಪಿ ಅವರು ಮಾಡೋ ಆರೋಪ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಅವರು ಪಂಚ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಅದನ್ನು ಸರಿಯಾಗಿ ಜಾರಿ ಮಾಡೋಕ್ಕೂ ಆಗ್ತಾ ಇಲ್ಲ, ಅದಕ್ಕೆ ದುಡ್ಡನ್ನು ಹೊಂದಿಸೋದಕ್ಕೂ ಆಗ್ತಾ ಇಲ್ಲ. ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಿಕ್ಕೆ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಅಂತ ಬಿಜೆಪಿ ಅವರು ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಜಗದೀಶ್ ಶೆಟ್ಟರ್ಗೆ ಪ್ಲಸ್ ಆಗೋ ಎಲ್ಲ ಸಾಧ್ಯತೆಗಳು ಇವೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಬೆಳಗಾವಿನಲ್ಲಿ ಅಷ್ಟೇ ಸೋಲ್ತಾ ಇಲ್ಲ, ತನ್ನ ಈ ಒಳ ಜಗಳದಿಂದಾಗಿ ಇದರ ಎಫೆಕ್ಟ್ ಚಿಕ್ಕೋಡಿಗೂ ವ್ಯಾಪಿಸಿದೆ. ಚಿಕ್ಕೋಡಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನ್ ಸುಮ್ನೆ ಕೂರ್ತಾರಾ? ಸಾಧ್ಯನೇ ಇಲ್ಲ. ಅವರು ಸಹ ಜಾರಕಿಹೊಳಿ ಕುಟುಂಬದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಮಾಡೋದಕ್ಕೆ ಏನೇನು ಬೇಕೋ ಆ ಎಲ್ಲ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಆ ಕಡೆ ಚಿಕ್ಕೋಡಿನಲ್ಲೂ ಸಹ ಕಾಂಗ್ರೆಸ್ ಸೋಲ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಜೊಲ್ಲೆ ಗೆಲುವಿನ ನಗೆ ಬೀರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಾಂಗ್ರೆಸ್ ಪಕ್ಷದವ್ರು ಮಾಡಿರೋ ಪ್ಲಾನ್ ನೋಡಿ. ಬೆಳಗಾವಿ ಕ್ಷೇತ್ರದ ಉಸ್ತುವಾರಿಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಸಿ ಅಂತೇಳಿ ಆ ಕ್ಷೇತ್ರದ ಉಸ್ತುವಾರಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ಟಿದ್ದಾರೆ. ಆದ್ರೆ ಈ ಇಬ್ಬರು ನಾಯಕರು ತಮ್ಮವರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಯಾವುದೇ ರಣತಂತ್ರನ ಎಣಿತಾ ಇಲ್ಲ. ಹಾಗಾಗಿ ನಾನು ಹೇಳಿದ್ದು, ಇದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿನಲ್ಲಿ ಮತ್ತು ಚಿಕ್ಕೋಡಿನಲ್ಲಿ ಜೊಲ್ಲೆಗೆ ಅನುಕೂಲ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಯಡಿಯೂರಪ್ಪನವರು ಹಠ ಹಿಡಿದ್ಬಿಟ್ಟು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಿಸಿದ್ದಾರೆ. ಶತಾಯಗತಾಯ ಹೇಗಾದ್ರೂ ಮಾಡಿ ಜಗದೀಶ್ ಶೆಟ್ಟರ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ ಯಡಿಯೂರಪ್ಪ. ಶೆಟ್ರು ಬೇರೆ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಅವರನ್ನು ಮೀಟ್ ಸಹ ಮಾಡಿದ್ದಾರೆ. ಈ ಹಿಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಂತ ರಮೇಶ್ ಜಾರಕಿಹೊಳಿ ಅವರ ಬೆಂಬಲ ಕೋರಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಸಹ ನನ್ನ ಬೆಂಬಲ ನಿಮಗಿದೆ ಅಂತ ಹೇಳಿ ಪ್ರಚಾರ ಸಭೆಗಳಲ್ಲೂ ಭಾಗವಹಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋ ಪ್ರಚಾರ ನೋಡಿದ್ರೆ ನಗು ಬರುತ್ತೆ.
ಶೆಟ್ಟರು ಹೊರಗಿನವರಂತೆ, ಹುಬ್ಳಿ ಧಾರವಾಡ ಕ್ಷೇತ್ರದವರವರು ಬೆಳಗಾವಿ ಕ್ಷೇತ್ರಕ್ಕೆ ಬಂದು ಸ್ಪರ್ಧೆ ಮಾಡೋದು ಯಾಕೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳ್ತಾರೆ. ಆದ್ರೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾಂಗ್ರೆಸ್ ಪಾರ್ಟಿ ಬಾಗಲಕೋಟೆನಲ್ಲಿ ಮಾಡಿರೋದೇನು? ಸಂಯುಕ್ತ ಪಾಟೀಲ್ ಅವರು ಬಾಗಲಕೋಟೆ ಡಿಸ್ಟಿಕ್ ನವರಾ? ಬಿಜಾಪುರ ಡಿಸ್ಟಿಕ್ ನವ್ರನ್ನ ಬಾಗಲಕೋಟೆ ಡಿಸ್ಟಿಕ್ ಗೆ ತಂದು ನಿಲ್ಸಿದ್ದು ಯಾಕೆ? ಸ್ನೇಹಿತರೆ, ಇದಕ್ಕೆ ಹೇಳೋದು ದ್ವಂದ್ವ ಅಂತ. ಈ ರಾಜಕಾರಣಿಗಳು ಹೆಂಗಪ್ಪ ಅಂದ್ರೆ ಊಸರವಳ್ಳಿಗಳ ತರ ತಮ್ಮ ಅನುಕೂಲಕ್ಕೆ ಬೇಕಾದಾಗ ಬಣ್ಣ ಬದಲಾಯಿಸ್ಬಿಡ್ತಾರೆ. ಇದಕ್ಕೆ ಜಗದೀಶ್ ಶೆಟ್ಟರ್ ಅವರು ಸ್ಟ್ರಾಂಗ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವನು, ಬೆಳಗಾವಿ ಡಿಸ್ಟಿಕ್ ನಲ್ಲಿ ನನ್ನ ಕುಟುಂಬಸ್ಥರಿದ್ದಾರೆ, ನೆಂಟಸ್ತಿಕೆ ಇದೆ. ಅಷ್ಟೇ ಯಾಕೆ, ಜಗದೀಶ್ ಶೆಟ್ರು ಮನೆ ಬೇರೆ ಮಾಡಿದ್ದಾರೆ, ಬೆಳಗಾವಿನಲ್ಲಿ ಗೃಹ ಪ್ರವೇಶನೂ ಮಾಡಿದ್ದಾರೆ. ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜಗದೀಶ್ ಶೆಟ್ರು ತಿರುಗೇಟು ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಿಜೆಪಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತಪ್ಪ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಅಂದ್ರೆ, ಅವರು ವೋಟ್ ಕೇಳ್ತಾ ಇರೋದು ಮೋದಿ ಹೆಸರಲ್ಲಿ. ಮೋದಿ ಅವರು ಮತ್ತು ಕೇಂದ್ರ ಸರ್ಕಾರದವರು ಮಾಡಿರುವ ಸಾಧನೆಗಳನ್ನು ಮುಂದಿಟ್ಟು ವೋಟ್ ಕೇಳ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ನ ಹೆಬ್ಬಾಳ್ಕರ್ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬದವರು ಒಬ್ಬರಿಗೊಬ್ರು ಕಾಲೆಳ್ಕೊಂಡು ಕಿತ್ತಾಡೋದ್ರಲ್ಲೇ ಮಗ್ನರಾಗಿದ್ದಾರೆ. ಸ್ನೇಹಿತರೆ, ಬೆಳಗಾವಿನಲ್ಲಿ ಒಟ್ಟು 8 ಕ್ಷೇತ್ರಗಳು ಬರ್ತವೆ. 5ರಲ್ಲಿ ಕಾಂಗ್ರೆಸ್ ಗೆದ್ದಿದೆ, 3ರಲ್ಲಿ ಬಿಜೆಪಿ ಗೆದ್ದಿದೆ. ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಳ ಇಟ್ಟು ಎಲ್ಲಿ ಬೀಳುತ್ತಪ್ಪ ಅಂದ್ರೆ ಅರಬಾವಿ ಮತ್ತು ಗೋಕಾಕ್ಗಳಲ್ಲಿ. ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಆಧಿಪತ್ಯ ಇದೆ. ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯಾಗೋದಕ್ಕೆ ಯಾವುದೇ ಕಾರಣಕ್ಕೂ ಅವರು ಬಿಡೋದಿಲ್ಲ. ಇನ್ನ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕ್ಷೇತ್ರಗಳಲ್ಲಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಒಳೇಟು ಕೊಡುವುದರ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನ ಸೋಲಿಗೆ ಕಾರಣರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದ್ರೆ ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರಗಳು ಬರೋದು ಬೆಳಗಾವಿ ಡಿಸ್ಟಿಕ್ ನಲ್ಲಿ. ಮತ್ತೇನಾದ್ರೂ ಈ ಡಿಸ್ಟಿಕ್ ಇಂದ MP ಆಗಿ ಹೆಬ್ಬಾಳ್ಕರ್ ಕುಟುಂಬದ ಕುಡಿ ಸಂಸತ್ತಿಗೆ ಹೋದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಸ್ಟ್ರಾಂಗ್ ಆಗೋದಷ್ಟೇ ಅಲ್ಲ, ಅಲ್ಲಿ DK ಶಿವಕುಮಾರ್ ಅವರ ಕೈ ಸಹ ಸ್ಟ್ರಾಂಗ್ ಆಗುತ್ತೆ. ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಹೊಡೆತ ಬೀಳುತ್ತೆ. ಹಾಗಾಗಿ ನಾನು ಹೇಳಿದ್ದು ಬೆಳಗಾವಿನಲ್ಲಿ ಜಗದೀಶ್ ಶೆಟ್ಟರ್ಗೆ ಸ್ಪಷ್ಟ ಮುನ್ನಡೆ ಇದೆ ಅಂತ. ಈ ಬಾರಿ ಸಹ ಜಗದೀಶ್ ಶೆಟ್ಟರು ಗೆದ್ದು ಸಂಸತ್ತಿಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಉಳಿದಿಲ್ಲ. ನೀವೇ ಯೋಚನೆ ಮಾಡಿ, ಮೃಣಾಲ್ ಹೆಬ್ಬಾಳ್ಕರ್ ಏನಾದ್ರು ಗೆದ್ರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಸರೆಂಡರ್ ಆದಂಗೆ. ಇಡೀ ಡಿಸ್ಟಿಕ್ ನ ತಟ್ಟೆನಲ್ಲಿಟ್ಟು ಹೆಬ್ಬಾಳ್ಕರ್ ಅವ್ರಿಗೆ ಕೊಟ್ಟಂಗೆ. ಪ್ರಾರಂಭದಿಂದಲೂ ಬೆಳಗಾವಿ ರಾಜಕಾರಣ ಅಂದ್ರೆ ನಮ್ಗೆ ಫಸ್ಟ್ ನೆನಪಾಗೋದು ಜಾರಕಿಹೊಳಿ ಅವರ ಕುಟುಂಬ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಪುತ್ರನ ಗೆಲುವಿಗೆ ಸಹಕಾರ ನೀಡ್ತಾರ ಜಾರಕಿಹೊಳಿ ಕುಟುಂಬ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಅವರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ರೀ. ಅವರ ರಾಜಕೀಯ ಬೇರುಗಳು ಇರೋದೇ ಬೆಳಗಾವಿ ಜಿಲ್ಲೆನಲ್ಲಿ. ಅಂತಹ ಸ್ಥಳದಲ್ಲಿ ಈಗ ಅವರ ಅಸ್ತಿತ್ವಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ ಹೆಬ್ಬಾಳ್ಕರ್ ಕುಟುಂಬ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜಾರಕಿಹೊಳಿ ಕುಟುಂಬದವರು ಒಳೆಯಟು ಕೊಡೋದು ಗ್ಯಾರಂಟಿ ಅಂತ ಈಗ ಆಲ್ರೆಡಿ ಗೊತ್ತಾಗಿ ಹೋಗಿದೆ. ಸೋಲು ಖಚಿತ ಅಂತ ಅವರಿಗೂ ಅನಿಸಿದೆ. ಹಾಗಾಗಿ ಈಗ ಅವರು ಚಿಕ್ಕೋಡಿನಲ್ಲಿ ಮೂಗು ತೂರ್ಸೋದಕ್ಕೆ ಶುರು ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ಲಬಾರದು. ಅದಕ್ಕೆ ಬೇಕಾದ ಎಲ್ಲ ತಂತ್ರಗಳನ್ನು ಈಗ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಜೊಲ್ಲೆ ಕುಟುಂಬ ಮತ್ತೊಮ್ಮೆ ಚಿಕ್ಕೋಡಿನಲ್ಲೂ ಗೆಲುವಿನ ನಗೆ ಬೀರುತ್ತೆ ಅಂತ. ಇನ್ನ ಚಿಕ್ಕೋಡಿನಲ್ಲಿ ಅಥಣಿ ಕ್ಷೇತ್ರದಿಂದ ಶಾಸಕರಾಗಿದ್ದಾರಲ್ಲ ಲಕ್ಷ್ಮಣ್ ಸವದಿ, ಅವರು ಸಹ ಕೊತ ಕುದಿತಾ ಇದ್ದಾರೆ. ನಾನು ಬಿಜೆಪಿನಲ್ಲಿದ್ದಾಗ ಉಪಮುಖ್ಯಮಂತ್ರಿ ಆದೆ, ಸಚಿವನಾದೆ, ಕಾಂಗ್ರೆಸ್ಗೆ ಬಂದು ಒಂದು ಸಣ್ಣ ಸಚಿವ ಸ್ಥಾನನೂ ನನಗೆ ಸಿಗ್ತಾ ಇಲ್ವಲ್ಲ. ಈ ಅಸಮಾಧಾನ ಇರೋದ್ರಿಂದ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಸಾಥ್ ಕೊಡ್ತಾರಾ? ಇದು $1 ಮಿಲಿಯನ್ ಪ್ರಶ್ನೆ. ಉಮೇಶ್ ಕತ್ತಿ ಅವರು ಸಹ ಇಲ್ಲಿ ಅಸಮಾಧಾನಗೊಂಡಿದ್ರು. ಸ್ವತಃ ಯಡಿಯೂರಪ್ಪನವರೇ ಕಣಕ್ಕಿಳಿದು ಉಮೇಶ್ ಕತ್ತಿ ಅವರನ್ನು ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊಲ್ಲೆ ಕುಟುಂಬದವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2 ಕುಟುಂಬಗಳ ಪ್ರತಿಷ್ಠಿತ ಕದನ ಕಣವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳು ಮಾರ್ಪಟ್ಟಿವೆ. ನಿಮಗೇನನ್ಸುತ್ತೆ? ಬೆಳಗಾವಿ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ರು ಮತ್ತು ಚಿಕ್ಕೋಡಿ ಕ್ಷೇತ್ರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಕಾಂಗ್ರೆಸ್ ನಲ್ಲಿರುವ ಭಿನ್ನ ಮತದಿಂದ ಗೆಲ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.